Today in this video, I am explaining the PUC first year computer science lab program number 10. ಪಾರ್ಟ್ ಎದಲ್ಲಿ 10th ಪ್ರೋಗ್ರಾಮು ಏನಿದೆಯಪ್ಪ ಅಂದರೆ ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ದ ಸಮ್ ಆಫ್ ಇಂಡಿವಿಜುವಲ್ ಡಿಜಿಟ್ಸ್ ಆಫ್ ಎ ನಂಬರ್. ಸಮ್ ಆಫ್ ಇಂಡಿವಿಜುವಲ್ ಡಿಜಿಟ್ಸ್ ಆಫ್ ಎ ನಂಬರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು 1 2 3 ಅಂತ ಕೊಡ್ತೀವಿ ಅಂತ ಅನ್ಕೊಂಡ್ರೆ 1 2 3 ಅಂತ ಕೊಟ್ಟಾಗ ನಮಗೆ ಇಂಡಿವಿಜುವಲ್ ಡಿಜಿಟ್ಸ್ ಅಂದರೆ ನಮ್ಗೆ ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ಎಷ್ಟು ನಂಬರ್ಸ್ ಇದಾವೋ ಆ ನಂಬರ್ಸ್ನ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 + 2 + 3 ಅಂದರೆ ನಮಗೆ ಆನ್ಸರು 6 ಬರಬೇಕು. ಈ ಥರ ಪ್ರೋಗ್ರಾಮ್ನ ಬರಿಬೇಕು. ಈಗ ನಾನು ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಥವಾ ಪ್ರೋಗ್ರಾಮ್ ನೇಮ್ನ ಆಲ್ರೆಡಿ ಬರೆದಿದ್ದೀನಿ. ಹ್ಯಾಶ್ ಸಿಂಬಲ್ ಯೂಸ್ ಮಾಡಿಕೊಂಡು ನಾವು ಕಮೆಂಟ್ ಸ್ಟೇಟ್ಮೆಂಟ್ ಅಥವಾ ಡಾಕ್ಯುಮೆಂಟೇಶನ್ ಸೆಕ್ಷನ್ ಬರಿತೀವಿ. ಇಲ್ಲಿ ರೈಟ್ ಎ ಪ್ರೋಗ್ರಾಮ್ ಟು ಫೈಂಡ್ ದ ಸಮ್ ಆಫ್ ಇಂಡಿವಿಜುವಲ್ ಡಿಜಿಟ್ಸ್ ಆಫ್ ಎ ನಂಬರ್. ಈಗ ಫಸ್ಟಿಗೆ ನಮಗೆ ಒಂದು ಇಂಟೀಜರ್ ನಂಬರ್ ಬೇಕು. ಆ ಇಂಟೀಜರ್ ನಂಬರ್ನ ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ನಾವು ಮೊದಲು ವೇರಿಯೇಬಲ್ನ ಬರಿತೀವಿ. ವೇರಿಯೇಬಲ್ n = ಇಂಟೀಜರ್ ನಂಬರ್ ಬೇಕಾಗಿರೋದ್ರಿಂದ ಡಾಟಾ ಟೈಪು ಐ ಕ್ಯಾನ್ ಯೂಸ್ ಇಂಟ್ ಡಾಟಾ ಟೈಪ್. ಇಂಟ್ ಡಾಟಾ ಟೈಪ್ ಆದಮೇಲೆ ಓಪನಿಂಗ್ ಪ್ಯಾರಂಥಸಿಸ್ ಇನ್ಪುಟ್ ಇನ್ಪುಟ್ ಎಂಟರ್ ಎ ನಂಬರ್ ಇಂಟೀಜರ್ ನಂಬರ್ ಅಂತೇಳಿ ಬರ್ಕೋಬಹುದು. ಯಾವ್ದಾದ್ರು ಬರ್ಕೋಬಹುದು. ಇಲ್ಲಿ ಡಬಲ್ ಕ್ಲೋಸ್ ಕ್ಲೋಸ್ ಮಾಡಿ ಪ್ಯಾರಂಥಸಿಸ್ ಡಬಲ್ ಪ್ಯಾರಂಥಸಿಸ್ನ ಕ್ಲೋಸ್ ಮಾಡಿದೆ. ನಾನೇನು ಮಾಡಿದೆ, ಈಗ ಒಂದು ಇನ್ಪುಟ್ ವೇರಿಯೇಬಲ್ನ ತಗೊಂಡೆ. ಆ ಇನ್ಪುಟ್ ವೇರಿಯೇಬಲ್ಗೆ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡೆ. ಇಂಟೀಜರ್ ನಂಬರ್ನ ರೀಡ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಫಸ್ಟು ನಮಗೆ ಸಮ್ ಆಫ್ ಇಂಡಿವಿಜುವಲ್ ಡಿಜಿಟ್ಸ್ ಆಫ್ ಎ ನಂಬರ್ ಬೇಕಾಗಿದ್ದ ಒಂದು ಸಮ್ ವ್ಯಾಲ್ಯೂನ ವೇರಿಯೇಬಲ್ನ ತಗೊಂಡು ಅದನ್ನು 0ಗೆ ಇನಿಷಿಯಲೈಸ್ ಮಾಡಬೇಕು. ಯಾಕಂದರೆ ನಾವು ಫಸ್ಟಿಗೆ ನಮ್ಮ ಹತ್ರ ಯಾವುದೇ ನಂಬರ್ ಇಲ್ಲ, ಅಲ್ಲಿ ಸಮ್ ವ್ಯಾಲ್ಯೂ 0 ಐತೆ ಅಂತ ಅರ್ಥ. ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಇಲ್ಲಿ ಫಾರ್ ಲೂಪು ಮತ್ತು ವೈಲ್ ಲೂಪ್ ಅಂತೇಳಿ 2 ಟೈಪ್ಸ್ ಆಫ್ ಲೂಪ್ ಸ್ಟೇಟ್ಮೆಂಟ್ಸ್ನ ನಾವು ಪೈಥಾನಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ವೈಲ್ನ ಯೂಸ್ ಮಾಡ್ತಾ ಇದ್ದೀನಿ. ವೈಲ್ ಪ್ಯಾರಂಥಸಿಸ್ ಓಪನ್ n is not equal to 0. n is not equal to 0 ಬರೆದು ಕೋಲನ್ನ ಬರೀಬೇಕು. ವೈಲ್ ಅನ್ನೋದು ಲೂಪಿಂಗ್ ಸ್ಟೇಟ್ಮೆಂಟು, ಎನ್ ಅನ್ನೋದು ನಾವು ವೇರಿಯೇಬಲ್ ನೇಮ್ ಅಥವಾ ಇನ್ಪುಟ್ ವೇರಿಯೇಬಲ್ ಏನು ತೊಗೊಂಡಿದ್ವೋ ಅದನ್ನು ಮೆನ್ಷನ್ ಮಾಡಿದ್ವಿ. ಈಸ್ ನಾಟ್ ಈಕ್ವಲ್ ಟು 0 ಇದು ಅಂದರೆ ನಾನು ಕೊಟ್ಟಿರ್ತಕ್ಕಂಥ ನಂಬರು 0 ಆಗಿಲ್ಲ ಅಂದರೆ ಏನಾಗಬೇಕಪ್ಪ ಅಂದರೆ ಫಸ್ಟ್ ಏನಾಗುತ್ತೆ, ನಾವು ರಿಮೈಂಡರ್ನ ಕಂಡುಹಿಡಿತೀವಿ. ರಿಮೈಂಡರ್ ವ್ಯಾಲ್ಯೂ ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಆರ್ ಅಂತ ತಗೊಳ್ತೀವಿ ರಿಮೈಂಡರ್, ಅಥವಾ REM ಅಂತ ತಗೊಳ್ತೀವಿ. REM = ನಾವೊಂದು ಕ್ಯಾಲ್ಕುಲೇಟ್ನ ಮಾಡಬೇಕು. ಏನಪ್ಪ ಅಂದರೆ ಕೊಟ್ಟಿರ್ತಕ್ಕಂಥ ಅಥವಾ ನಾವು ತಗೊಂಡಿರ್ತಕ್ಕಂಥ ನಂಬರು ಪರ್ಸೆಂಟೇಜ್ ಸಿಂಬಲ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಮಾಡ್ಯುಲಸ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ರಿಮೈಂಡರ್ = n ಮಾಡ್ಯುಲಸ್ 10 ಇದ್ದರೆ ಏನಾಗುತ್ತೆ, ಇದು ರಿಮೈಂಡರ್ ವ್ಯಾಲ್ಯೂನ ಕೊಡ್ತದೆ. ಈ ರಿಮೈಂಡರ್ ವ್ಯಾಲ್ಯೂನ ಏನು ಮಾಡಬೇಕಪ್ಪ ಅಂದರೆ ನಾವೇನು ಸಮ್ ಅಂತ ಹೇಳಿ ತಗೊಂಡಿರ್ತೀವಲ್ಲ ಆ ಸಮ್ ವೇರಿಯೇಬಲ್ಗೆ ಆ್ಯಡ್ ಮಾಡಬೇಕು. ಸಮ್ = ಸಮ್ ಪ್ಲಸ್ ರಿಮೈಂಡರ್. ನೆಕ್ಸ್ಟು ಸಮ್ ಪ್ಲಸ್ ರಿಮೈಂಡರ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಇರೋ ನಂಬರ್ನ ನೆಕ್ಸ್ಟು ನಾವು ಮತ್ತೆ ಏನು ಮಾಡ್ತೀವಪ್ಪ ಅಂದರೆ n = n/10 ಅಂತ ಯೂಸ್ ಮಾಡ್ತೀವಿ. ಅಂದರೆ ಆ ನಂಬರ್ನ 10ಇಂದ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಕೋಶಂಟ್ ಏನು ಬರ್ತದಲ್ಲ ಅದು. ಈ ಲೂಪಿಂಗ್ ಸ್ಟೇಟ್ಮೆಂಟ್ನ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ ದ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ ಅಂಟಿಲ್ ದ ಸ್ಪೆಸಿಫೈಡ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್ ಅಂತ ಕರಿತೀವಿ ಲೂಪಿಂಗ್ ಸ್ಟೇಟ್ಮೆಂಟ್. ಇಲ್ಲಿ ನಾವು 1 2 3 ಫಾರ್ ಎಕ್ಸಾಂಪಲ್ ನಾನು 1 2 3 ಅಂತ ತೊಗೊಂಡ್ರೆ ಇಂಡಿವಿಜುವಲ್ ಡಿಜಿಟ್ಸು ಫಸ್ಟು 1 + 2 + 3 ಅಂತ ಬರಬೇಕಲ್ಲ. ಮೋರ್ ದ್ಯಾನ್ 1 ಟೈಮು ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಆಗೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಯಾವಾಗ ಅದು =0 ಆಗುತ್ತೋ ಅಂದರೆ ಆ n ವ್ಯಾಲ್ಯೂ ತಗೊಂಡಿರ್ತಕ್ಕಂಥ n ವ್ಯಾಲ್ಯೂ 0 ಬರ್ತದೋ ಆ 0 ಬಂದಾಗ ಏನಾಗುತ್ತೆ, ನಮಗೆ ಔಟ್ಪುಟ್ಟು ಪ್ರಿಂಟ್ ಆಗುತ್ತೆ ಅಥವಾ ಈ ಪ್ರೋಗ್ರಾಮು ಅಲ್ಲಿಗೆ ಟರ್ಮಿನೇಟ್ ಆಗುತ್ತೆ. ಅಲ್ಲಿವರೆಗೂ ಪ್ರೋಗ್ರಾಮ್ ಏನಾಗಿರುತ್ತೆ, ಎಕ್ಸಿಕ್ಯೂಟ್ ಆಗ್ತಾನೆ ಇರ್ತದೆ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಈಗ n = n ಡಬಲ್ ಸ್ಲ್ಯಾಶ್ ಅಂತ ಡಬಲ್ ಸ್ಲ್ಯಾಶ್ ಬರೆಯೋದು. ಸಿಂಗಲ್ ಸ್ಲ್ಯಾಶ್ ಬರೆದ್ರೆ
ಅದೇನು ಮಾಡುತ್ತೆ, ಡಿವೈಡ್ನ ಕೊಡುತ್ತೆ, ಇಲ್ಲಿ ಕೋಶಂಟ್ನ ಕೊಡುತ್ತೆ, ಡಬಲ್ ಸ್ಲ್ಯಾಶ್ನ ಬರೆಯೋದು. ನೆಕ್ಸ್ಟ್ ಏನು ಮಾಡಬೇಕು, ನಾವು ಆ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಸಮ್ ಈಸ್ ಈಕ್ವಲ್ ಟು ಸಮ್, ಈ ವ್ಯಾಲ್ಯೂನ ಪ್ರಿಂಟ್ ಮಾಡಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಇದನ್ನ ಫೈಲ್ನ ಸೇವ್ ಮಾಡ್ತಾ ಇದ್ದೀನಿ. ಇಂಡಿವಿಜುವಲ್ ind.py ಅಂತ ತಗೊಳ್ತೀನಿ. ಪ್ರೋಗ್ರಾಮ್ ನೇಮು ಏನಾದರೂ ಕೊಡ್ಬೋದು, ಬಟ್ ಎಕ್ಸ್ಟೆನ್ಷನ್ ಮಾತ್ರ .py ಅಂತೇಳಿ ಇರಲೇಬೇಕು. .py ಕೊಟ್ಟು ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನನಗೇನು ಕೇಳುತ್ತದು, ಎಂಟರ್ ಎ ನಂಬರ್ ಅಂತ ಕೇಳುತ್ತೆ. ಎಂಟರ್ ಎ ನಂಬರ್ ಅಂತ ಕೊಟ್ಟಾಗ ನಾನು ಏನು ಮಾಡ್ತೀನಿ, 1 2 3 4 ಅಂತೇಳಿ 4 ನಂಬರ್ಸ್ನ ಕೊಡ್ತೀನಿ. ಈ 4 ನಂಬರ್ಸ್ನ ಕೊಟ್ಟಾಗ ನನಗೆ ಔಟ್ಪುಟ್ ಏನು ಬರಬೇಕು, 1 + 2 + 3 + 4 ಅಂದರೆ 3 + 3 6 6 + 4 10 ಔಟ್ಪುಟ್ ಬರಬೇಕು. ಸಮ್ ಈಸ್ ಈಕ್ವಲ್ ಟು 10 ಅಂತ ಬರಬೇಕು. 10 ಅಂತ ಬಂದರೆ ನಾವು ಬರೆದಿರೋ ಪ್ರೋಗ್ರಾಮು ಕರೆಕ್ಟ್ ಇದೆ ಅಂತ ಅರ್ಥ. ನಾನು 1 2 3 4 ಕೊಟ್ಟು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸಮ್ ಈಸ್ ಈಕ್ವಲ್ ಟು 10 ಅಂತ ಬರ್ತದೆ. ಈಗ ನಾನು ಇದೇ ಅಂದರೆ 1 2 3 4 10 ನಾವು ಬರೆದಿರೋ ಪ್ರೋಗ್ರಾಮು ಕರೆಕ್ಟ್ ಐತಿ ಅಂತ ಅರ್ಥ. ಇನ್ನೊಂದು ನಂಬರ್ಗೆ ನಾನು ಅದನ್ನು ಚೆಕ್ ಮಾಡಬೇಕು, ಅಥವಾ ವ್ಯಾಲ್ಯೂ ಇನ್ನೊಂದು ನಂಬರ್ನ ಕೊಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಇಲ್ಲೇನು ಔಟ್ಪುಟ್ ಐಡಿಯಲ್ಲಿ ಶೆಲ್ ಬಂದಿರುತ್ತಲ್ಲ, ಈ ಐಡಿಯಲ್ಲಿ ಶೆಲ್ನ ನಾವು ಕ್ಲೋಸ್ ಮಾಡಬೇಕು. ಇದನ್ನು ಕ್ಲೋಸ್ ಮಾಡಿದ ತಕ್ಷಣ ಅದೇನಾಗುತ್ತೆ, ನಾವೇನು ಇನ್ಪುಟ್ ಬರೆದಿರ್ತೀವಲ್ಲ ಆ ಪೇಜು ಓಪನ್ ಆಗುತ್ತೆ. ಆ ಪೇಜಲ್ಲಿ ಮತ್ತೆ ನಾವೇನು ಮಾಡಬೇಕು, ಅಗೇನ್ ರನ್ ಮಾಡ್ಯೂಲ್ F5 ಒತ್ತಬೇಕು ಅಥವಾ ರನ್ ಮಾಡ್ಯೂಲ್ ಕೊಡಬೇಕು. ಈಗ ನಾನು 4 5 6 ಅಂತ ಕೊಡ್ತೀನಿ. 4 5 6 ಕೊಟ್ಟರೆ ಎಷ್ಟು ಬರುತ್ತೆ, 9 9 + 6 ಅಂದರೆ 15 ಬರಬೇಕು. ಆನ್ಸರ್ 15 ಬಂತು. ಈ ಥರ